ನಮಸ್ಕಾರ ಸ್ನೇಹಿತರೆ. ಎಸ್ಆರ್ಎಚ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಅತ್ತರು ವಿರಾಟ್ ಕೊಹ್ಲಿ. ತಂಡದ ಸೋಲಿಗೆ ಕಾರಣ ತಿಳಿಸಿದ ವಿರಾಟ್, ಕೋಪದಲ್ಲಿ ಮಾಡಿದರು ದೊಡ್ಡ ಘೋಷಣೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಎಸ್ಆರ್ಎಚ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ವಿರಾಟ್ ಕೊಹ್ಲಿ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಮತ್ತು ವಿರಾಟ್ ಕೊಹ್ಲಿ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಟಾಟಾ ಐಪಿಎಲ್ 2024ರ 30ನೇ ರೋಚಕ ಪಂದ್ಯದಲ್ಲಿ ಫ್ಯಾಟ್ ಕಮಿನ್ಸ್ ನಾಯಕತ್ವದ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಿದ್ದವು. ಸ್ನೇಹಿತರೆ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡವು ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು ದಾಖಲೆಯ 287 ರನ್ ಗಳಿಸಿತು. ಸ್ನೇಹಿತರೆ, ಇದು ಐಪಿಎಲ್ ಇತಿಹಾಸದಲ್ಲೇ ಅತಿ ದೊಡ್ಡ ಸ್ಕೋರ್ ಕೂಡ ಆಗಿತ್ತು. ಇನ್ನು ಈ ಬೃಹತ್ ಗುರಿಯನ್ನ ಬೆನ್ನಟ್ಟಿದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ದಿನೇಶ್ ಕಾರ್ತಿಕ್ ಹಾಗೂ ವಿರಾಟ್ ಕೊಹ್ಲಿ ಮತ್ತು ನಾಯಕ ಫ್ಯಾಫ್ ಡು ಪ್ಲೆಸಿಸ್ ರವರ ಅದ್ಭುತ ಆಟದ ನೆರವಿನಿಂದಾಗಿ ನಿಗದಿತ 20 ಓವರ್ಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 262 ರನ್ ಬಾರಿಸಿತ್ತು. ಅದು 7 ವಿಕೆಟ್ ಕಳೆದುಕೊಂಡು ಇದರೊಂದಿಗೆ 25 ರನ್ಗಳ ಹೀನಾಯ ಸೋಲನ್ನ ಆರ್ಸಿಬಿ ತಂಡ ದಾಖಲಿಸಿತ್ತು. ಇದೀಗ ಎಸ್ಆರ್ಎಚ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ತಂಡದ ಮಾಜಿ ನಾಯಕರಾದ ವಿರಾಟ್ ಕೊಹ್ಲಿ ರವರು ಈ ರೀತಿಯಾಗಿ ಹೇಳಿದ್ದಾರೆ. ನನಗೆ ಈಗ ಅನಿಸುತ್ತಿದೆ, ಆರ್ಸಿಬಿ ತಂಡದ ಕಡೆಯಿಂದ ಆಡುತ್ತಿರುವುದು ನನ್ನ ಕರಿಯರ್ನ ದೊಡ್ಡ ತಪ್ಪು ಎಂದು. ಏಕೆಂದರೆ ಒಂದು ಟೀಮ್ನ ಅರ್ಥ ಎಲ್ಲ ಆಟಗಾರರು ಒಗ್ಗಟ್ಟಾಗಿ ಆಡಿ ಕಠಿಣವಾದ ಪರಿಸ್ಥಿತಿಯಲ್ಲಿ ಇದ್ದಾಗ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ ಒಗ್ಗಟ್ಟಾಗಿ ಹೋರಾಡುವುದು. ಆದರೆ ಈ ರೀತಿಯ ಪರಿಸ್ಥಿತಿ ನಮ್ಮ ಆರ್ಸಿಬಿ ತಂಡದಲ್ಲಿ ಬಂದಾಗ ನಮ್ಮ ಆರ್ಸಿಬಿ ತಂಡದಲ್ಲಿ ಕೇವಲ ಒಬ್ಬ ಅಥವಾ ಇಬ್ಬರು ಆಟಗಾರರು ಮಾತ್ರ ಉತ್ತಮವಾಗಿ ಆಡುತ್ತಾರೆ. ಇನ್ನುಳಿದ ಆಟಗಾರರು ತಂಡಕ್ಕೆ ಅವಶ್ಯಕತೆ ಇದ್ದಾಗ ಸಂಪೂರ್ಣವಾಗಿ ಫ್ಲಾಪ್ ಆಗುತ್ತಾರೆ. ನಮ್ಮ ತಂಡದ ಇದೇ ಕೇರ್ಲೆಸ್ ಆಟ ಮತ್ತು ಒಗ್ಗಟ್ಟಿಲ್ಲದ ಪ್ರದರ್ಶನದಿಂದಾಗಿ ಹೈದರಾಬಾದ್ ತಂಡವು ಇಂದು ದಾಖಲೆಯ ಮೊತ್ತವನ್ನು ನಮ್ಮ ವಿರುದ್ಧ ಬಾರಿಸಿತು. ಅಲ್ಲದೆ ದಾಖಲೆಯ ವಿನ್ನಿಂಗ್ ಕೂಡ ಅವರು ಪಡೆದುಕೊಂಡಿದ್ರು. ಇನ್ನು ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಆರ್ಸಿಬಿ ತಂಡದ ಕಳಪೆ ಬೌಲರ್ಗಳು. ಹೌದು, ನಮ್ಮ ಆರ್ಸಿಬಿಯ ಮ್ಯಾನೇಜ್ಮೆಂಟ್ನವರು ಇವರಲ್ಲಿ ಏನು ನೋಡಿ ಪಡೆದುಕೊಂಡಿದೆ ಎನ್ನುವುದು ನನಗೆ ಈಗಲೂ ಕೂಡ ತಿಳಿಯುತ್ತಿಲ್ಲ. ಏಕೆಂದರೆ ಈ ರೀತಿಯ ಕಳಪೆ ಬೌಲಿಂಗ್ ನಾನು ಯಾವ ಟೂರ್ನಿಯಲ್ಲಿಯೂ ನೋಡಿಲ್ಲ. ಇದೇ ರೀತಿಯ ಆಟವನ್ನು ನಮ್ಮ ಆರ್ಸಿಬಿ ತಂಡದ ಆಟಗಾರರು ಆಡಿದರೆ ಕಪ್ ಗೆಲ್ಲುವುದು ಬಿಡಿ, ಪ್ಲೇ ಆಫ್ಗೆ ಹೋಗುವುದು ಕೂಡ ತೀರಾ ಕಠಿಣವಾಗಬಹುದು ಎಂದು ವಿರಾಟ್ ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಸ್ಆರ್ಎಚ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಕಿಂಗ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.